ನೋಡಿ ನಾವೀಗ ವರ್ಕ್ಶೀಟ್ 6A ಬಿಡಿಸೋಣ. ಎಲ್ಲರೂ ಪ್ರಶ್ನೆಯನ್ನು ಬರ್ಕೊಳ್ಳಿ. 6A ಇದರಲ್ಲಿರ್ತಕ್ಕಂತಹ ಮೊದಲನೇ ಪ್ರಶ್ನೆಯನ್ನು ಹೇಳ್ತೀನಿ, ಬರ್ಕೊಡ್ರಿ ಎಲ್ಲರೂ. 10 ಸೆಂಟಿಮೀಟರ್ ಉದ್ದದ ರೇಖಾಖಂಡ ರಚಿಸಿ. 10 ಸೆಂಟಿಮೀಟರ್ ಉದ್ದದ ರೇಖಾಖಂಡ ರಚಿಸಿ ಅದನ್ನು 3:4 ಅನುಪಾತದಲ್ಲಿ ವಿಭಾಗಿಸಿ. ಮೊಟ್ಟ ಮೊದಲಿಗೆ ಎಲ್ಲರೂ ನಿಮ್ಮ ಅಳತೆ ಪಟ್ಟಿಯನ್ನು ತೆಗೆದುಕೊಳ್ಳಿ ಮತ್ತು ಮೇಲ್ಭಾಗದಲ್ಲಿಯೂ ಸ್ವಲ್ಪ ಪರ್ಟಿಕ್ಯುಲರ್ಲಿ ಕೆಳಭಾಗದಲ್ಲಿ ಸರಿಯಾಗಿ ಸ್ಥಳಾವಕಾಶವನ್ನು ಮಾಡಿಕೊಂಡು 10 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ಎಳಿತಕ್ಕಂಥ ಕೆಲಸ ಮಾಡಿ. 10 ಸೆಂಟಿಮೀಟರ್. ಉದ್ದದ ರೇಖಾಖಂಡ. ಇದು ಎಷ್ಟು ಸೆಂಟಿಮೀಟರ್ ಇದೆ ಅಂದರೆ 10 ಸೆಂಟಿಮೀಟರ್ ಇದೆ. ಇದನ್ನು ಎ ಅಂತ ಅನ್ನೋಣ. ಆಮೇಲೆ ಈ ಬಿಂದುವನ್ನು ಬಿ ಅಂತ ತೆಗೆದುಕೊಳ್ಳಿ. ಇದು ಬಿ ಬಿಂದು ಆಗಿರಲಿ. 10 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಮೊಟ್ಟ ಮೊದಲಿಗೆ ರಚನೆ ಮಾಡ್ಕೋಬೇಕು. 10 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ನಾವು ಯಾವ ಅನುಪಾತದಲ್ಲಿ ವಿಭಾಗಿಸಬೇಕಾಗಿದೆ? 3:4 ಅನುಪಾತದಲ್ಲಿ ವಿಭಾಗಿಸಬೇಕಾಗಿದೆ. ಏನು ಮಾಡಬೇಕಂದ್ರೆ ಈ ಅನುಪಾತದ ಮೊತ್ತವನ್ನು ತೆಗೆದುಕೊಳ್ಳಿ. 3 + 4 ಎಷ್ಟಾಗತ್ತಾ? 3 4 ಎಷ್ಟು? ಯಾರು 10 ಹೇಳ್ತಾ ಇದ್ದಿಲ್ಲ, ಹೊಸ ಸಂಶೋಧನೆ, ಸರಿನಾ? ಇನ್ನು 3:4 ಅನುಪಾತದಲ್ಲಿ ವಿಭಾಗಿಸಬೇಕಾಗಿದೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಈಗ ಏನು ಮಾಡ್ಕೊಳ್ಳಿ ಅಂತಂದರೆ, ಈ ಎ ಬಿಗೆ ಲಘುಕೋನ ಆಗುವ ಹಾಗೆ ಹೀಗೆ ಒಂದು AX ರೇಖೆಯನ್ನು ಎಳೆದುಬಿಡಿ. AX ರೇಖೆ ಇದು AX ಆಗಿರಲಿ. ಹೇಳಿದ್ರ ಏನಾಗಬೇಕು? ಲಘುಕೋನ ಆಗುವ ಹಾಗೆ. ಇನ್ನು ನಿಮ್ಮ ಕೈವಾರವನ್ನು ತೆಗೆದುಕೊಂಡು ಅನುಕೂಲಕರವಾಗಿರ್ತಕ್ಕಂಥ ಒಂದು ತ್ರಿಜ್ಯವನ್ನು ತೆಗೆದುಕೊಳ್ಳಿ ಮತ್ತು ಇಲ್ಲಿ AX ಮೇಲೆ ಎನಿಂದ ಪ್ರಾರಂಭಿಸಿ 7 ಸಮನಾದ ಭಾಗಗಳನ್ನು ಮಾಡಿ. ಎಷ್ಟು ಸಮನಾದ ಭಾಗಗಳನ್ನು ಮಾಡಬೇಕು? 7 ಸಮಭಾಗಗಳನ್ನು ಮಾಡಬೇಕು. ಇದನ್ನು ಸರಿಯಾಗಿ ಗಮನಿಸಿ. ನೋಡಿ, ಇದು 1ನೇ ಭಾಗ, ಇದು ನಿಮಗೆ 2ನೇ ಭಾಗ, ಆಮೇಲೆ ಇದು ಭಾಗ 3, 4ನೇ ಭಾಗ, 5ನೇ ಭಾಗ, ಇದು ನಿಮಗೆ 6ನೇ ಭಾಗ, ಮತ್ತು ಇದು ನಿಮಗೀಗ ಎಷ್ಟನೇ ಭಾಗ ಆಗುತ್ತಾ? 7ನೇ ಭಾಗ ಆಗುತ್ತೆ. 7 ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡ್ಕೋಬೇಕು. ಇಷ್ಟಾದ ಮೇಲೆ ಮುಂದಿನ ಕೆಲಸ ನೋಡಿ. ಇವುಗಳನ್ನು ಹೆಸರಿಸ್ಕೊಳ್ಳಿ. ಇದನ್ನು A1 ಅಂದ್ಕೊಳ್ಳಿ, A2, A3, A4, A5, A6 ಮತ್ತು A7. ಇಲ್ಲಿ A1 ಬರೆದಿದ್ದೇನೆ ಅಂದರೆ ಬಿಂದು ಯಾವುದು ಪರಿಗಣಿಸಲ್ಪಡ್ತದ? ಈ ಬಿಂದು ಪರಿಗಣಿಸಲ್ಪಡ್ತದೆ. ಛೇದನ ಬಿಂದು ಇದೆಯಲ್ಲ, ಆ ರೇಖೆಯನ್ನು AX ಅನ್ನು ಛೇದಿಸಿರ್ತಕ್ಕಂಥ ಛೇದನ ಬಿಂದು, ಆ ಕಂಸಗಳ ಕತ್ತರಿಸಿರ್ತಕ್ಕಂಥ ಛೇದನ ಬಿಂದುವನ್ನು ಗಮನಿಸಬೇಕು. ಇನ್ನು A7 ಅನ್ನು ಯಾವುದಕ್ಕೆ ಸೇರಿಸ್ಬೇಕು? ನೀವು ಬಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಿ. ನೋಡಿ, A7 ಅನ್ನು ಬಿಗೆ ಸೇರಿಸ್ತಾ ಇದ್ದೀನಿ. A7 ಬಿ ಅನ್ನು ಸೇರಿಸ್ಕೊಳ್ಳಿ. ಇನ್ನು ಮುಂದಿನ ಕೆಲಸ ಏನು ಅಂತಂದರೆ ನೋಡಿ, 3:4 ಇದೆ. ಅಂದರೆ ಎದಿಂದ ಪ್ರಾರಂಭಿಸಿ 3ನೇ ಭಾಗಕ್ಕೆ ಬನ್ನಿ. 1 2 3. ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ A7 ಬಿಗೆ ಸಮಾಂತರವಾಗಿರ್ತಕ್ಕಂಥ ರೇಖೆಯನ್ನು ಎಳಿಬೇಕಾಗ್ತದೆ. ಸೊ ಅದಕ್ಕೆ ನಿಮ್ಮ ಕೈವಾರವನ್ನು ತೆಗೆದುಕೊಳ್ಳಿ.
ಆಮೇಲೆ ಈ ರೀತಿಯಾಗಿ A7 ಮೇಲೆ ಒಂದು ಕಂಸವನ್ನು ಎಳೆದುಕೊಳ್ಳಿ. A7 ಮೇಲೆ ಮತ್ತು ಇಷ್ಟೇ ಕಂಸವನ್ನು A3ನಲ್ಲಿಟ್ಟು ಹೀಗೆ ಇದು ಕತ್ತರಿಸುವ ಹಾಗೆ ಒಂದು ಕಂಸವನ್ನು ಎಳೆದುಕೊಳ್ಳಿ. ಈ ಎರಡು ಕಂಸಗಳನ್ನು ಸರಿಯಾಗಿ ನಿಖರವಾಗಿ ಎಳಿಬೇಕು. ಇಲ್ಲಿಂದ ನೀವು ಕೈವಾರವನ್ನು ಎತ್ತಿದ ಮೇಲೆ ಈ ತ್ರಿಜ್ಯ ಬದಲಾವಣೆ ಆಗಲಾರ್ದ ಹಾಗೆ ನೀವು ಕಾಳಜಿಯನ್ನು ವಹಿಸಬೇಕು. ಇನ್ನು ನೋಡಿ ಮುಂದಿನ ಕೆಲಸ ನೋಡಿ, A7ದಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಅತ್ಯಂತ ನಿಖರವಾಗಿ ಅಳೆದುಕೋಬೇಕು. ಈ ತ್ರಿಜ್ಯವನ್ನು ಹಿಗ್ಗಿಸುವುದರ ಮುಖಾಂತರ A7ದಲ್ಲಿ ಉಂಟಾಗಿರುವಷ್ಟು ಕೋನವನ್ನು ನಾವು ನೋಡ್ಕೋಬೇಕು. ಅಳ್ಕೊಂಡ್ರ A7ದಲ್ಲಿ. ಇನ್ನು ಇದನ್ನು ಎಲ್ಲಿಡಬೇಕು ನೋಡಿ, ಈ ಕೈವಾರವನ್ನು A2ನಲ್ಲಿ ಇಡೋದಲ್ಲ, ಈ ಕಂಸ ಏನು ಕತ್ತರಿಸಿದೆಯಲ್ಲ, ಕತ್ತರಿಸಿರ್ತಕ್ಕಂಥ ಬಿಂದುವಿನಲ್ಲಿ ಇದನ್ನು ಇಟ್ಟು ಕತ್ತರಿಸ್ಕೊಳ್ಳಿ. ಇದನ್ನು ಕತ್ತರಿಸ್ಕೊಳ್ಳಿ, ನಿಮಗೊಂದು ಛೇದನ ಬಿಂದು ಸಿಗತ್ತೆ. ಈಗ ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು A3ನಿಂದ ಆ ಛೇದನ ಬಿಂದುವಿನ ಮುಖಾಂತರ ಹಾದು ಹೋಗುವ ಹಾಗೆ ನೀವೇನು ಮಾಡಿ ಅಂದರೆ ಒಂದು ರೇಖೆಯನ್ನು ಎಳಿಬೇಕು ಮತ್ತು ಅದು ABಯನ್ನು ಕತ್ತರಿಸಬೇಕು. ಈಗ ಈ ಬಿಂದುವಿಗೆ ಏನಂತ ಅಂದ್ಕೊಳ್ಳಿ ಅಂದರೆ P ಅಂತ ಅಂದ್ಕೊಳ್ಳಿ. ಈಗ AP ನಿಮಗೆ 3 ಭಾಗ ಆಗುತ್ತಾ, ಆಮೇಲೆ PB ಎಷ್ಟು ಭಾಗ ಆಗುತ್ತಾ, 4 ಭಾಗ ಆಗುತ್ತಾ. ಇವಾಗ ನಮಗೆ 3:4 ಅನುಪಾತದಲ್ಲಿ ದತ್ತ ರೇಖಾಖಂಡ AB ಇದ್ದದ್ದು ವಿಭಾಗಿಸಲ್ಪಟ್ಟು. ಮುಂದಿನ ಒಂದು ಪ್ರಶ್ನೆಯನ್ನು ಬರೆದುಕೊಳ್ಳಿ. ಪ್ರಶ್ನೆ ಏನು ಅಂದರೆ PQ = 9 ಸೆಂಟಿಮೀಟರ್. PQ = 9 ಸೆಂಟಿಮೀಟರ್. ಅಳತೆಯ ರೇಖಾಖಂಡವನ್ನು ಎಳೆದು ಅಳತೆಯ ರೇಖಾಖಂಡವನ್ನು ಎಳೆದು ಅದನ್ನು 5:3 ಅನುಪಾತದಲ್ಲಿ ವಿಭಾಗಿಸಿ. PQ = 9 ಸೆಂಟಿಮೀಟರ್ ರೇಖಾಖಂಡವನ್ನು ಎಳೆದು ಅದನ್ನು 5:3 ಅನುಪಾತದಲ್ಲಿ ವಿಭಾಗಿಸಿ ಅಂತ ಪ್ರಶ್ನೆ ಇದೆ. ಮೊಟ್ಟ ಮೊದಲನೇ ಕೆಲಸ ಏನು? ಎಷ್ಟು ಸೆಂಟಿಮೀಟ್ರು? ಅಳತೆ ಪಟ್ಟಿ ತೆಗೆದುಕೊಳ್ಳಿ. 9 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ರಚನೆ ಮಾಡಿ. ಒಂಬತ್ತು ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಲ್ಲರೂ ರಚನೆ ಮಾಡಿ. ನಿಮ್ಮ ಅಳತೆ ಪಟ್ಟಿಯ ಪ್ರಕಾರ ನೀವು ಅಳತೆ ಮಾಡಿ. ಇದು ಎಷ್ಟು ಸೆಂಟಿಮೀಟರ್ ಉದ್ದ ಇದೆ? 9 ಸೆಂಟಿಮೀಟರ್. ಇದನ್ನು AB ಅಂತ ಹೆಸರಿಸ್ಕೊಳ್ಳಿ. ಏನು? PQ. ಸಾರಿ, P ಅಂತ ಕೊಟ್ಟಿದ್ದಾರೆ, P ಕೊಡಿ. ಆಮೇಲೆ ಇದಕ್ಕೆ Q ಅಂತ ಹೆಸರು ಕೊಡಿ. ಇನ್ನು ಲಘುಕೋನ ಆಗುವ ಹಾಗೆ ಒಂದು ರೇಖೆಯನ್ನು ಈ ರೀತಿ ಎಳೆದ್ಬಿಡಿ. Pನಲ್ಲಿ ಲಘುಕೋನ ಆಗುವ ಹಾಗೆ PX ರೇಖೆಯನ್ನು ಎಳೆಯಬೇಕು. ಇದನ್ನು PX ಅಂದ್ಕೊಳ್ಳಿ. P ಬಿಂದುವಿನಲ್ಲಿ ಲಘುಕೋನ ಉಂಟಾಗುವ ಹಾಗೆ PX ರೇಖೆಯನ್ನು ಎಳೆಯಬೇಕು. ಹೇಳಿದ್ರಾ? ಇನ್ನು ಅನುಪಾತವನ್ನು ನೋಡಬೇಕು. 5:3 ಇದೆ. 5:3 ಪುಡ್ಸ್ಕೊಂಬಿಡಿ. ಎಷ್ಟು ಬರುತ್ತೆ? 8 ಬರುತ್ತೆ. ಅಂದರೆ PX ಅನ್ನು ಎಷ್ಟು ಭಾಗಗಳನ್ನಾಗಿ ಮಾಡಬೇಕು?
ಕೈವಾರವನ್ನು ತೆಗೆದುಕೊಳ್ಳಿ, 8 ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡಿ. ನೋಡಿ, ಇದು 1ನೇ ಭಾಗ, ಇದು ನಿಮಗೆ 2ನೇ ಭಾಗ, 3ನೇ ಭಾಗ, 4, 5, 6, 7, ಆಮೇಲೆ ಇದು ನಿಮಗೆ 8ನೇ ಭಾಗ. 8 ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡಬೇಕು. ಇನ್ನು ಮುಂದಿನ ಕೆಲಸ ಏನು ಅಂದರೆ, ಇವುಗಳನ್ನು ಹೆಸರಿಸ್ಕೊಳ್ಳಿ. ಪಿದಿಂದ ಪ್ರಾರಂಭ ಆಗಿದೆ, ಅದಕ್ಕೆ P1 ಅಂದ್ಕೊಳ್ಳಿ, P2, P3, P4, P5, P6, P7 ಮತ್ತು P8. ಈ P8 ಬಿಂದುವನ್ನು ಕ್ಯೂಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕು. P8 ಕ್ಯೂಗೆ ಸೇರಿಸ್ಕೊಳ್ಳಿ. P8Q ಸೇರಿಸಿದ್ರಾ? ಇನ್ನು ನಿಮ್ಮ ಅನುಪಾತ ನೋಡಿ ಎಷ್ಟಿದೆ, 5, 3 ಇದೆ. ಅಂದರೆ 5ನೇ ಬಿಂದು ಬರಬೇಕು. 1, 2, 3, 4, 5. ಅಂದರೆ P5ನಲ್ಲಿ P8Qಗೆ ಏನು ಮಾಡಬೇಕು? ಏನು ಮಾಡಬೇಕು? ಮಾತಾಡ್ತಾನೆ ಇಲ್ಲಲ್ಲ. P5ಗೆ P5ದಿಂದ PQ ಜೋಡಿಸ್ತೀರಿ? ಏನು ಮಾಡಬೇಕು? P5ನಿಂದ P8Qಗೆ ಸಮಾಂತರ ರಚನೆ ಮಾಡಬೇಕು. ಇಲ್ಲಿದ್ದಷ್ಟು ಕೋನವನ್ನು ಯಾಕೆ ರಚನೆ ಮಾಡ್ಕೋತೀವಿ ಅಂತಂದರೆ ಸಮಾಂತರ ಎಳೆಯುವ ಸಲುವಾಗಿ. ಇದಕ್ಕೆ ಸಮಾಂತರವಾಗಿರ್ತಕ್ಕಂಥ ರೇಖೆಯನ್ನು ತೊಗೊಂಡು ಬಂದರೆ ನಿಮಗೇನಾಗತ್ತಾ, 5 ಭಾಗ ಈ ಕಡೆ ಉಳಿಯುತ್ತಾ, 3 ಭಾಗ ಆ ಕಡೆ ಉಳಿಯುತ್ತೆ. ಅರ್ಥ ಆಯ್ತಾ? ನೋಡ್ರಿ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. P5ನಿಂದ P8Qಗೆ ಏನನ್ನು ಎಳಿಬೇಕು? ಸಮಾಂತರ ರೇಖೆಯನ್ನು ಎಳಿಬೇಕಾಗ್ತದೆ. ಅರ್ಥ ಆಯ್ತಾ? ಸರಿ, ಈಗ ಮತ್ತೆ ಈ ಹಿಂದೆ ಮಾಡಿರ್ತಕ್ಕಂಥ ಪ್ರಕ್ರಿಯೆನೇ ಮಾಡೋದು. ನಿಮ್ಮ ಕೈವಾರವನ್ನು ತೆಗೆದುಕೊಳ್ಳಿ ಮತ್ತು P8ನಲ್ಲಿಡಿ. P8ನಲ್ಲಿ ಉಂಟಾಗಿರುವಷ್ಟು ಕೋನವನ್ನು ನಾವು ರಚನೆ ಮಾಡಬೇಕಾಗಿದೆ. P8ನಲ್ಲಿ ಉಂಟಾಗಿರುವಷ್ಟು ಈ ರೀತಿಯಾಗಿ ಒಂದು ಕಂಸವನ್ನು ಈ 2 ರೇಖಾಖಂಡಗಳ ಕತ್ತರಿಸುವ ಹಾಗೆ ಎಳೆದುಕೊಳ್ಳಿ. ಮತ್ತು ಇದನ್ನು ಎತ್ತಿಬಿಡಿ. P5ನಲ್ಲಿ ಇಟ್ಕೊಳ್ಳಿ. ಈಗ P5ನಲ್ಲಿ ಇಟ್ಬಿಟ್ಟು ಇನ್ನೊಂದು ಕಂಸವನ್ನು ಈ ರೀತಿಯಾಗಿ ಎಳೆದ್ಬಿಡಿ. ಎಳೆದ್ರ? P5ನಲ್ಲಿ ಇಟ್ಬಿಟ್ಟು ಇನ್ನು ಮುಂದಿನ ಕೆಲಸ ಏನು? ಮರೆತು ಏನು ಮಾಡ್ತೀರಿ ನೀವು? ಇಲ್ಲಿಟ್ಟು ಇದನ್ನು ಕಟ್ ಮಾಡೋಕ್ಕೆ ಹೋಗ್ತೀರಿ. ಹಾಗೆ ಮಾಡೋದಿಲ್ಲ. ಮುಂದಿನ ಕೆಲಸ ಏನು? P8ನಲ್ಲಿ ಉಂಟಾಗಿರುವಷ್ಟು ಕೋನವನ್ನು ಯಾವುದರಿಂದ ಅಳಿಬೇಕು? ಯಾವುದರಿಂದ ಅಳಿತೀರಿ? ಕೈವಾರದಿಂದ ಅಳಿಬೇಕು. ಕೈವಾರವನ್ನು ಇಲ್ಲಿಡಿ ಸರಿಯಾಗಿ. ಮತ್ತು ಇದನ್ನು ಹಿಗ್ಗಿಸ್ಕೊಳ್ಳಿ. ಇದನ್ನು ಅಳೆದುಕೊಳ್ಳಿ ಸರಿಯಾಗಿ. ಈ ಅಳತೆ ಬಹಳಷ್ಟು ನಿಖರವಾಗಿರಬೇಕು. ಅಳ್ಕೊಂಡ್ರಾ? ಇನ್ನೇನು ಮಾಡಿ, ಈ ಒಂದು ಕಂಸ ಈ PXನ್ನು ಕತ್ತರಿಸತಕ್ಕಂಥ ಛೇದಿಸಿರ್ತಕ್ಕಂಥ ಬಿಂದುವಿನಲ್ಲಿ ಇದನ್ನ ಇಟ್ಟು ಈ ಮಾರ್ಕನ್ನು ಮಾಡ್ಕೊಂಬಿಡಿ. ಅಂದರೆ ನಿಮಗೆ ಅಲ್ಲಿ P8ನಲ್ಲಿ ಉಂಟಾಗಿರುವಷ್ಟೇ ಕೋನ ಏನಾಗತ್ತಾ? ಉಂಟಾಗತ್ತೆ. P5ನಲ್ಲಿ ಮಾರ್ಕ್ ಮಾಡ್ಕೊಂಡ್ರಾ? ಇನ್ನು ಮುಂದಿನ ಕೆಲಸ ನೋಡಿ. ನಿಮ್ಮ ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು ಈ P5ನಿಂದ ಈ ಛೇದನ ಬಿಂದುವಿನ ಮುಖಾಂತರ ಹಾದು ಹೋಗುವ ಹಾಗೆ ಒಂದು ರೇಖೆಯನ್ನು ಎಳೆದುಬಿಟ್ರೆ ನಿಮಗೆ ಪರಿಹಾರ ಸಿಗತ್ತೆ. ಇದಕ್ಕೇನು ಅಂದ್ಕೊಳ್ಳಿ ಅಂತಂದರೆ X ಬಿಂದು ಅಂತ ಅಂದ್ಕೊಳ್ಳಿ. ಈಗಾಗಲೇ P ಬೆಳೆಸಿದ್ದೀವಿ. P ಬಿಟ್ಟು ಬೇರೆ ಯಾವುದಾದ್ರೂ ಒಂದು P ಮತ್ತು Q ಬಿಟ್ಟು X ತೊಗೊಂಡಿದ್ದೀವಲ್ಲ, ಬೇರೆ ತೊಗೊಳ್ರಿ. PQ R ತೊಗೊಳ್ರಿ. PR ಎಷ್ಟು ಭಾಗ ಆಯಿತು? 5 ಭಾಗ. ಆಮೇಲೆ RQ ಎಷ್ಟು ಭಾಗ ಆಗುತ್ತೆ ನಿಮಗೆ? 3 ಭಾಗ ಆಗುತ್ತೆ. ಅರ್ಥ ಆಯ್ತಾ ಇದು? ಸರಿ, ಮುಗಿಸ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ಬರೆದುಕೊಳ್ಳಿ. 3ನೇ ಪ್ರಶ್ನೆ. XY = 12 ಸೆಂಟಿಮೀಟರ್ ಅಳತೆಯ XY = 12 ಸೆಂಟಿಮೀಟರ್ ಅಳತೆಯ ರೇಖಾಖಂಡವನ್ನು ಎಳೆದು
ರೇಖಾಖಂಡವನ್ನು ಎಳೆದು ಅದನ್ನು 7:5 ರ ಅನುಪಾತದಲ್ಲಿ ವಿಭಾಗಿಸಿ ಪ್ರಶ್ನೆಯನ್ನು ಬರ್ಕೊಳ್ಳಿಲ್ರು. ಈ ಹಿಂದೆ ಮಾಡಿರ್ತಕ್ಕಂಥ ವಿಧಾನ ಮತ್ತೆ ಇಲ್ಲಿ ಪುನರಾವರ್ತನೆ ಆಗುತ್ತೆ, ಅಳತೆಗಳ ಮಾತ್ರ ಬೇರೆ ಇದೆ. ಎಷ್ಟು ಸೆಂಟಿಮೀಟರ್ ರೇಖಾಖಂಡ ತಗೋಬೇಕು? 12 ಸೆಂಟಿಮೀಟರ್ ರೇಖಾಖಂಡ ತಗೋಬೇಕು. ಹನ್ನೆರಡು ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳಿತಕ್ಕಂಥ ಕೆಲಸ ಮಾಡಿ. ನಾನು ಇದನ್ನು ಎ ಅಂತ ತಗೊಳ್ತೀನಿ. ಎಕ್ಸ್ ವೈ ಅಂತ ಕೊಟ್ಟಿದ್ದಾರಾ? ಎಕ್ಸ್ ತೆಗೆದುಕೊಳ್ಳಿ, ಆಮೇಲೆ ಇದನ್ನೇನು ತಗೋತೀರಿ? ವಾಯ್ ತಗೊತೀವಿ. ಮುಗಿತಾ ಇಷ್ಟ ಎಲ್ರದು? ಮುಂದಿನ ಕೆಲಸ ಲಘುಕೋನ. ಎಕ್ಸ್ನಲ್ಲಿ ಲಘುಕೋನ ಸ್ವಲ್ಪ ದೊಡ್ಡದಾಗಿರಲಿ ರೇಖೆ, ಯಾಕಂದರೆ 12 ಭಾಗಗಳನ್ನು ಮಾಡಬೇಕಾಗತ್ತೆ ನೀವು. ಈ ರೀತಿ ಈ ಎಕ್ಸ್ ಡ್ಯಾಶ್ ಬೇಕಂದ್ರೆ ಜಡ್ ತಗೊಳ್ಳಿ. ಎಕ್ಸ್ ಜಡ್ ರೇಖಾಖಂಡವನ್ನು ಇಲ್ಲಿ ಲಘುಕೋನ ಉಂಟಾಗುವ ಹಾಗೆ ಮಾಡಿ. ಇನ್ನು ಎಕ್ಸ್ ಜಡ್ನಲ್ಲಿ ಎಷ್ಟು ಸಮನಾದ ಭಾಗಗಳನ್ನು ಮಾಡ್ತೀರಿ ನೋಡಿ. ಈ 7, 5 ಕೂಡಿಸಿದರೆ ಎಷ್ಟಾಗತ್ತಾ? 12 ಆಗುತ್ತೆ. ಹೀಗಾಗಿ 12 ಸಮನಾದಂತಹ ಭಾಗಗಳನ್ನು ನಾವು ಎಲ್ಲಿ ಮಾಡಬೇಕು? ಎಕ್ಸ್ ಜಡ್ ಮೇಲೆ 12 ಸಮನಾದ ಭಾಗಗಳನ್ನು ಮಾಡಬೇಕಾಗತ್ತೆ. ಕೈವಾರವನ್ನು ತೆಗೆದುಕೊಳ್ಳಿ ಮತ್ತು 12 ಸಮನಾದಂತಹ ಭಾಗಗಳನ್ನು ಮಾಡಿ. ನೋಡಿ, ಇದು ಮೊದಲನೇ ಭಾಗ. ಎರಡನೇ ಭಾಗ, 3, 4, 5, 6, 7, 8, 9, 10, 11, ಆಮೇಲೆ ಇದು ಕೊನೆಯ ಭಾಗ ನಿಮಗೆ 12. ಇವುಗಳನ್ನು ಹೆಸರಿಸ್ಕೊಳ್ಳಿ. ಇದು x1 ಅಂದ್ಕೊಳ್ಳಿ, x2, x3, x4, x5, x6, x7, x8, x9, x10, x11, x12. 12ನೇ ಬಿಂದುವನ್ನು ಏನು ಮಾಡಬೇಕು ಅಂತಂದರೆ ಎಲ್ಲಿ ಸೇರಿಸ್ತೀರಿ? ವಾಯಿಗೆ ಸೇರಿಸ್ಬೇಕು. 12ನೇ ಬಿಂದುವನ್ನು ವಾಯಿಗೆ ಸೇರಿಸ್ಕೊಂಬಿಡಿ. ಇನ್ನು 7ನೇ ಭಾಗಕ್ಕೆ ಬರಬೇಕು ನೋಡಿ. 7 ಇದೆ. ಮೊದಲನೇ ಭಾಗ ಎಷ್ಟಿದೆ ನಿಮಗೆ? 7 ಇದೆ. ಅಂದರೆ 7ನೇ ಬಿಂದುಕ್ಕೆ ಬನ್ನಿ. 7ನೇ ಬಿಂದುವಿನಲ್ಲಿ ನಾವೇನು ಮಾಡಬೇಕು? x12ನಿಂದ x12 ವಾಯ್ಗೆ ಸಮಾಂತರವಾಗಿರ್ತಕ್ಕಂಥ ರೇಖಾಖಂಡವನ್ನು ಎಲ್ಲಿಂದ ರಚಿಸಬೇಕು? x7ನಿಂದ ರಚಿಸಬೇಕು. ಅದಕ್ಕೋಸ್ಕರ x12ನಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಇಲ್ಲಿ ರಚನೆ ಮಾಡ್ಕೋಬೇಕು. ನಿಮ್ಮ ಕೈವಾರವನ್ನು ತೆಗೆದುಕೊಳ್ಳಿ ಮತ್ತು x12ನಲ್ಲಿ ಕಂಸವನ್ನು ಎಳೆಯಿರಿ. x12ನಲ್ಲಿ ಅಷ್ಟೇ ಕಂಸವನ್ನು x7ದಲ್ಲಿ ರಚನೆ ಮಾಡಿ. ಮುಂದಿನ ಹಂತದಲ್ಲಿ ಏನು ಮಾಡಬೇಕು? ಕೋನವನ್ನು ಅಳ್ಕೋಬೇಕು.
ನೋಡಿ, ಅಷ್ಟೇ ಕೋನವನ್ನು ಅಳೆದುಬಿಟ್ಟು ಈ ಕಂಸ ಎಕ್ಸ್ ಝೆಡನ್ನು ಛೇದಿಸಿರ್ತಕ್ಕಂಥ ಬಿಂದುವಿನಲ್ಲಿಟ್ಟು ಇದನ್ನು ನೀವು ಕತ್ತರಿಸ್ಕೋಬೇಕು ಈ ರೀತಿಯಾಗಿ. ರೆಡಿ ಆಯಿತಾ ಇಷ್ಟು? ಇನ್ನು ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು X7ನಲ್ಲಿ ನೋಡಿ, ಇದಕ್ಕೆ ಸಮಾಂತರವಾಗಿರ್ತಕ್ಕಂಥ ರೇಖೆ ಎಲ್ಲಿ ಬರುತ್ತಾ, ಇದನ್ನು ಪಿ ಅಂತ ಹೆಸರು ಕೊಡಿ. XP ಭಾಗ 7 ಆಗತ್ತಾ, ಇದು ಎಷ್ಟಾಗತ್ತಾ, 5 ಭಾಗ ಆಗತ್ತಾ. ನಿಮ್ಗೆ ಅರ್ಥ ಆಯ್ತಾ ಇಷ್ಟು? ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 4. MN = 9 ಸೆಂಟಿಮೀಟರ್ ಅಳತೆಯ MN = 9 ಸೆಂಟಿಮೀಟರ್ ಅಳತೆಯ ರೇಖಾಖಂಡವನ್ನು ಎಳೆದು ಅದನ್ನು 3:7 ರ ಅನುಪಾತದಲ್ಲಿ ವಿಭಾಗಿಸಿ. ಇದು ನಮಗೆ ಪ್ರಶ್ನೆ. ಮೊದಲನೇ ಕೆಲಸ ರೇಖಾಖಂಡದ ರಚನೆ. 9 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ರಚನೆ ಮಾಡ್ಕೊಳ್ಳಿ. ಇದೆಷ್ಟಿದೆ ಅಂದರೆ AB ಎಷ್ಟು ಸೆಂಟಿಮೀಟರ್ ಇದೆ, MN 9 ಸೆಂಟಿಮೀಟರ್ ಇದೆ. ಇದು M, ಆಮೇಲೆ ಇದು N 9 ಸೆಂಟಿಮೀಟರ್ ಇದೆ. M ಶೃಂಗದಲ್ಲಿ ಲಘುಕೋನವನ್ನು ರಚನೆ ಮಾಡಿ. ಆಮೇಲೆ ಇದಕ್ಕೆ MX ಅಂತ ಹೆಸರು ಕೊಡಿ. ಇನ್ನು ನಿಮ್ಮ ಅನುಪಾತವನ್ನು ನೋಡಬೇಕು. ಕೊಟ್ಟಿರ್ತಕ್ಕಂಥ ಅನುಪಾತ ಎಷ್ಟಿದೆ, 3:7 ಇದೆ. ಇವೆರಡನ್ನು ಕೂಡಿಸಿ ಎಷ್ಟಾಗತ್ತಾ, 10 ಆಗತ್ತೆ. ಹೀಗಾಗಿ ಸಮನಾಗಿರ್ತಕ್ಕಂಥ ಎಷ್ಟು ಭಾಗಗಳನ್ನು ಮಾಡಬೇಕು, 10 ಭಾಗಗಳನ್ನು ಮಾಡಬೇಕು. 10 ಸಮನಾದ ಭಾಗಗಳನ್ನು ಮಾಡಿ. ಮಹೇಶ್ನ ಹಸ್ತೀನಿ ಸ್ವಲ್ಪ ತಡಿ, ವೇಟ್. 10 ಸಮನಾಗಿರ್ತಕ್ಕಂತಹ ಭಾಗಗಳನ್ನು ಮಾಡಬೇಕು. ನಿಮ್ಮ ಕೈವಾರವನ್ನು ತೆಗೆದುಬಿಟ್ಟು 10 ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡಿ. 1 2 3 4 5 6 7 8 ಆಮೇಲೆ 9 ಆಮೇಲೆ 10. ಈ ರೀತಿಯಾಗಿ 10 ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡಿ ಇವುಗಳನ್ನು ಹೆಸರಿಸಿಕೊಳ್ಳಿ. ಎಮ್ನಿಂದ ಪ್ರಾರಂಭ ಆಗಿದೆ, ಅದಕ್ಕೆ M1 M2 M3 M4 M5 M6 M7 M8 M9 M10. 10 ಬಿಂದುಗಳು ಸಿಕ್ಕವು ನಮಗೆ. ಕೊನೆಯ ಬಿಂದು ಇದೆಯಲ್ಲ M10, ಅದನ್ನು ಏನು ಮಾಡಿ ಅಂದರೆ ಎನ್ನಕ್ಕೆ ಸೇರಿಸಿ. M10ಅನ್ನು ಎನ್ನಕ್ಕೆ ಸೇರಿಸ್ಕೊಂಬಿಡಿ.
ಇಷ್ಟ ಆಯ್ತಾ ಎಲ್ರದು? ಈ ಬಿಂದುಗಳನ್ನೆಲ್ಲ ಬರೆದ್ರಿ. ಮುಂದೆ 3:7 ಅನುಪಾತ ಇದೆ ಅಂದರೆ ಎಷ್ಟನೇ ಬಿಂದುವಿಗೆ ಬರಬೇಕು? ಮೂರನೇ ಬಿಂದುವಿಗೆ. ಮೂರನೇ ಬಿಂದುವಿನಲ್ಲಿ M10 Nಗೆ ಸಮಾಂತರವಾಗಿರ್ತಕ್ಕಂಥ ರೇಖೆಯನ್ನು ನಾವು ರಚನೆ ಮಾಡಬೇಕಾಗ್ತದೆ. ಅದಕ್ಕೆ ಕೈವಾರ ತೆಗೆದುಕೊಳ್ಳಿ ಮತ್ತು M10ನಲ್ಲಿ ಉಂಟಾಗಿರುವಷ್ಟು ಕೋನವನ್ನು ರಚನೆ ಮಾಡಿ. M10ನಲ್ಲಿ ಅಷ್ಟೇ ಕೋನವನ್ನು ನಿಖರವಾಗಿ ರಚನೆ ಮಾಡಬೇಕು, ವ್ಯತ್ಯಾಸಗಳಾಗದ ಹಾಗೆ. ಇನ್ನು ಮುಂದಿನ ಹಂತದಲ್ಲಿ M10ನಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಅಳೆಯುವ ಕೆಲಸವನ್ನು ಕೈವಾರದ ಸಹಾಯದಿಂದ ಮಾಡಬೇಕು. ಕೈವಾರವನ್ನು ತೆಗೆದುಬಿಟ್ಟು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಇದನ್ನು ಈ ಕೈವಾರದ ತ್ರಿಜ್ಯವನ್ನು ಹೊಂದಿಸಿಕೊಂಡು ಕೋನವನ್ನು ನಿಖರವಾಗಿ ಅಳತೆ ಮಾಡ್ಕೋಬೇಕು. ಮಾಡ್ಕೊಂಡ್ರ ಇದನ್ನು MX ಅನ್ನು ಕಂಸ ಎಲ್ಲಿ ಕತ್ತರಿಸಿದೆಯಲ್ಲ ಅಲ್ಲಿಟ್ಟು ಇದನ್ನು ಕತ್ತರಿಸ್ಕೊಳ್ಳಿ. ಇಲ್ಲಿ ನಿಖರತೆ ಬಹಳ ಮುಖ್ಯ. ಸಾವಧಾನದಿಂದ ಮತ್ತು ಸರಿಯಾಗಿ ಗಮನಿಸಿ ನೀವೇನು ಮಾಡಬೇಕಂದ್ರೆ ಈ ಕೆಲಸವನ್ನು ಮಾಡಬೇಕಾಗ್ತದೆ. ಇನ್ನು ಸಮಾಂತರ ಎಳಿಬೇಕು. ಈಗ ನಿಮಗೆ ಪಿ ಬಿಂದು ಸಿಗುತ್ತಾ? ಇದು 3 ಭಾಗ ಆಗಿರುತ್ತಾ ಮತ್ತು ಇದು ಎಷ್ಟು ಭಾಗ ಆಗಿರುತ್ತಾ? 7 ಭಾಗ ಆಗಿರುತ್ತೆ. ವೇಟ್ ಮುಗಿಸಿದ್ರಾ? ಇನ್ನು 5ನೇ ಪ್ರಶ್ನೆಯನ್ನು ಬರಿತಾ ಇದ್ದೀನಿ. ಈ ಪ್ರಶ್ನೆಯನ್ನು ಬರ್ಕೊಂಡು ಈ ಒಂದು ಪ್ರಶ್ನೆಗೆ ರಚನೆಯನ್ನು ನೀವೇ ಮಾಡಬೇಕು. AB = 8 ಸೆಂಟಿಮೀಟರ್ ಅಳತೆಯ ರೇಖಾಖಂಡವನ್ನು ಎಳೆದು, ಇದೆಲ್ಲ ಯಥಾಪ್ರಕಾರವಾಗಿ ಬರ್ಕೊಳ್ಳಿ. ಇದನ್ನು 2:5 ಅನುಪಾತದಲ್ಲಿ ವಿಭಾಗಿಸಿ ಅಂತ ಹೇಳಿದ್ದಾರೆ. ಯಥಾಪ್ರಕಾರ ಇಲ್ಲೇನಿದೆ ಹಾಗೆ ಬರೀರಿ. ಆ ಅನುಪಾತದ ಬದಲಾಗಿ 3:7 ಬದಲಾಗಿ 2:5 ಹಾಕಿ ಬರ್ಕೊಳ್ಳಿ. ಮತ್ತು ಇದನ್ನು ನೀವೇ ಮಾಡಿ. ಆಗತ್ತಲ್ಲ ಮಾಡಲಿಕ್ಕೆ?